ಕೋಲಾರದಲ್ಲಿ ತಿಥಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ಓರ್ವ ಬಾಲಕ ಸಾವಿನ ಮನೆ ಸೇರಿದ್ದಾನೆ. ವಿದ್ಯುತ್ ತಂತಿ ತಗುಲಿ ಬಾಲಕ ಸಾವನ್ನಪ್ಪಿದ್ದಾನೆ. ಇನ್ನು ಸಿಸಿಟಿವಿ ಕ್ಯಾಮೆರಾದಲ್ಲಿ ಈ ಭಯಾನಕ ದೃಶ್ಯ ಸೆರೆಯಾಗಿದೆ. ಮಕ್ಕಳು ಇದ್ದಂತಹ ಸಂದರ್ಭದಲ್ಲಿ ವಿದ್ಯುತ್ ತಂತಿ ತಗುಲಿ ಶಾಕ್ ಹೊಡೆಯುತ್ತೆ. ಅದರಲ್ಲಿ ಓರ್ವ ಬಾಲಕ ಸಾವನ್ನಪ್ಪಿದ್ರೆ 4 ಮಕ್ಕಳು ಅಪಾಯದಿಂದ ಪಾರಾಗಿದ್ದಾರೆ. ಸ್ಥಳೀಯರೇ ಮುಂದೆ ಬಂದು ಈ ಮಕ್ಕಳನ್ನು ರಕ್ಷಣೆ ಮಾಡಿದ್ದಾರೆ. ತಿಥಿ ಕಾರ್ಯದಲ್ಲಿ ಭಾಗಿಯಾಗಿದ್ದಂಥವರಲ್ಲಿ ಓರ್ವ ಸಾವನ್ನಪ್ಪಿದ್ರೆ 4 ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನೋಡಿ, ಯಾರದ್ದೋ ತಿಥಿ ಕಾರ್ಯದಲ್ಲಿ ಭಾಗಿಯಾಗಿದ್ದಂಥ ಮಕ್ಕಳು ಅಫ್ಕೋರ್ಸ್ ಪೋಷಕರ ಜೊತೆಗೆ ಸಂಬಂಧಿಕರೊಟ್ಟಿಗೆ ಬಂದಿರ್ತಾರೆ. ಆದರೆ ಆ ಕಾರ್ಯಕ್ರಮದಲ್ಲಿ ವಿದ್ಯುತ್ ತಂತಿ ತಗುಲಿ 4 ಒಂದು ಹೆಚ್ಚು ಕಮ್ಮಿ ಆಗಬೇಕಾಗಿತ್ತು. ಆದರೆ ಸ್ಥಳೀಯರೇ ಮುಂದೆ ಬಂದು ಆ 4 ಮಕ್ಕಳನ್ನು ಪಾರು ಮಾಡ್ತಾರೆ. ಆದರೆ ಒಂದು ಬಾಲಕ ಮಾತ್ರ ಈ ವಿದ್ಯುತ್ ಶಾಕ್ ಹೊಡೆದು ಸಾವನ್ನಪ್ಪಿದ್ದಾನೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆತನನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಆ್ಯಂಡ್ ಆ ಒಂದು ವಿಜುವಲ್ಸನ್ನು ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ ಫಸ್ಟ್ನಲ್ಲಿ ಗಮನಿಸ್ತಾ ಇದ್ದೀರಿ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಮೀರ್. ಈಗ ಫೋನು ಮುಖಾಂತರ ಜಾಯಿನ್ ಆಗಿದ್ದಾರೆ. ಸಮೀರ್, ಎಕ್ಸಾಕ್ಟಾಗಿ ಯಾವ ರೀತಿಯಾಗಿ ಶಾಕ್ ಹೊಡಿತು ಮಕ್ಕಳಿಗೆ ಆ ಸಂದರ್ಭದಲ್ಲಿ ವಿವರಿಸೋ ಹಾಗಿದ್ರೆ? ರಾಹುಲ್, ಏನಂತ ಹೇಳಿದ್ರೆ ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ಈ ಒಂದು ಏನು ಗೊತ್ತಿಲ್ಲದ ಆ ಒಂದು ಮಗು ಪ್ರಾಣ ಕಳ್ಕೊಂಡಿರುವಂತಹ ಘಟನೆ ಕೋಲಾರದ ಫೂಲ್ ಶಾ ಮೊಹಲ್ಲಾ ಅನ್ನೋ ಬಡಾವಣೆಯಲ್ಲಿ ನಡೆದಿರುವಂತದ್ದು. ಏನು ಕಳೆದ ರಾತ್ರಿ ಕೋಲಾರ ನಗರದಲ್ಲಿ ಸಾಕಷ್ಟು ಬಿರುಗಾಳಿಯುತ ಮಳೆ ಬರ್ತದೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಅಲ್ಲಿದ್ದುವಂತಹ ಏನು ಆ ಬಡಾವಣೆಯಲ್ಲಿ ಹಾದು ಹೋಗಿರುವಂತಹ ವಿದ್ಯುತ್ ತಂತಿ ಏನ್ ಪ್ಲಾಸ್ಟಿಕ್ ಸುತ್ತುವರೆದಿರುತ್ತೆ, ಅದರ ಮೇಲೆ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಇದೇ ರೀತಿ ಈ ಹಿಂದೆನೂ ಹಲವು ಬಾರಿ ಆಗಿರುತ್ತೆ. ಈ ಕುರಿತಂತೆ ಆ ಸ್ಥಳೀಯರು ಏನ್ ಬಡಾವಣೆ ಸ್ಥಳೀಯರು ಇದ್ದಾರೆ ಅವರೆಲ್ಲ ಬೆಸ್ಕಾಂಗೆ ದೂರನ್ನು ಕೊಟ್ಟಿರ್ತಾರೆ, ಸರಿಪಡಿಸುವಂತ ಸಾಕಷ್ಟು ಕೇಳ್ಕೊಂಡಿರ್ತಾರೆ. ಆದ್ರೆ ಬೆಸ್ಕಾಂನ ಅಧಿಕಾರಿಗಳು ಸಿಬ್ಬಂದಿಗಳು ಇಲ್ಲಿ ನಿರ್ಲಕ್ಷ್ಯ ತೋರಿರುವಂತದ್ದು ಎದ್ದು ಕಾಣ್ತದೆ. ಅಂದ್ರೆ ಕಳೆದ ರಾತ್ರಿ ಏನಾಗುತ್ತೆ, ಅಲ್ಲಿ ಆ ಒಂದು ಮೊಹಲ್ಲಾದಲ್ಲಿ ಸಂಬಂಧಿಕರೊಬ್ಬರ ತಿಥಿ ಕಾರ್ಯ ಅಂದ್ರೆ 40 ದಿನದ ತಿಥಿ ಕಾರ್ಯ ಒಂದು ನಡೀತಾ ಇರ್ತದೆ. ಆ ಕಾರ್ಯದಲ್ಲಿ ಎಲ್ಲರೂ ಭಾಗವಹಿಸಿರ್ತಾರೆ. ಆ ಸಂದರ್ಭದಲ್ಲಿ ಮಳೆ ಕೂಡ ಬಂದಿರುತ್ತೆ. ಏನು ಪೆಂಡಾಲ್ ಹಾಕಿರ್ತಾರೆ, ಆ ಪೆಂಡಾಲ್ಗೆ ಕಬ್ಬಿಣದ ಪೈಪ್ಗಳನ್ನ ಅಳವಡಿಸಿರ್ತಾರೆ. ಆ ಪೈಪ್ ನ ಮೇಲೆ ಏನು ವಿದ್ಯುತ್ ತಂತಿ ತುಂಡಾಗಿ ಬಿದ್ದು ವಿದ್ಯುತ್ ಆ ಪೈಪ್ಗಳ ಮುಖಾಂತರ ಹರಿದಿರುತ್ತೆ. ಆ ಸಂದರ್ಭದಲ್ಲಿ ಏನು ರಾತ್ರಿಯ ಊಟ ಮಾಡಿಕೊಂಡು ಕೆಲವರು ಕೂತಿರ್ತಾರೆ, ಜೊತೆಗೆ ಮಕ್ಕಳು ಆಟ ಆಡ್ತಾ ಇರ್ತಾರೆ. ಏನು ಈಗ ಮೃತ ಬಾಲಕ ಇದ್ದಾನೆ ಅಬ್ದುಲ್ ರಹಮಾನ್, ಆತ ಕೂಡ ತನ್ನ ಸ್ನೇಹಿತರೊಂದಿಗೆ 4 ಮಂದಿ ಬಾಲಕರು ಅಲ್ಲಿ ಆಟ ಆಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಪೈಪ್ನ ಬಾಲಕ ಮುಟ್ಟಿದ್ದು ಅಲ್ಲಿ ಆ CCTVಯಲ್ಲಿ ನಾವು ಕಾಣಬಹುದಾಗಿದೆ. ಆ ಸಂದರ್ಭದಲ್ಲಿ ಬಾಲಕ ಮೃತಪಡ್ತಾನೆ. ಜೊತೆಗೆ ಇದ್ದಂತ ಬಾಲಕರು ಕೂಡ ಆ ಪೈಪ್ನ ಮುಟ್ಟಿ ವಿದ್ಯುತ್ ಪ್ರವಾಹ ಅವರಲ್ಲಿ ಕೂಡ ವಿದ್ಯುತ್ ಶಾಕ್ ಆಗುತ್ತೆ ಅವ್ರಿಗೂ ಕೂಡ. ಆ ಸಂದರ್ಭದಲ್ಲಿ ಅದೃಷ್ಟವಶಾತ್ ಏನು ಅಲ್ಲಿ ಸ್ಥಳದಲ್ಲಿ ಇದ್ದಂಥವ್ರು ಆ ಉಳಿದ ಮಕ್ಕಳನ್ನ ಅಲ್ಲಿ ಬೇರೆ ಕಡೆಗೆ ಎಳಿತಾರೆ. ಆ ಸಂದರ್ಭದಲ್ಲಿ ಆ ಮಕ್ಕಳು ಸೇಫ್ ಆಗ್ತಾರೆ. ಆದ್ರೆ ಒಬ್ಬ ಬಾಲಕ ಮಾತ್ರ 7 ವರ್ಷದ ಅಬ್ದುಲ್ ರಹಮಾನ್ ಅಲ್ಲೇ ಸ್ಥಳದಲ್ಲೇ ಸಾವನ್ನಪ್ತಾನೆ. ಈ ಸಂದರ್ಭದಲ್ಲಿ ಏನು ಆ ಪೆಂಡಾಲ್ನಲ್ಲಿ ಸಂಪೂರ್ಣ ವಿದ್ಯುತ್ ಪ್ರವಾಹವಾಗಿ ಅಲ್ಲಿ ಕೂತಿದ್ದಂಥವ್ರಿಗೆಲ್ಲ ಗಾಬರಿಯಾಗಿ ಅಲ್ಲಿಂದ ಚೆಲ್ಲಾಪಿಲ್ಲಿ ಆಗ್ತಾರೆ. ಈ ಒಂದು ಘಟನೆಯಿಂದ ಏನು ನಾವು ಏನು ಹೇಳ್ಬೋದು ಅಂತ ಹೇಳಿದ್ರೆ, ಏನು ಬೆಸ್ಕಾಂ ಅಧಿಕಾರಿಗಳು ಸಿಬ್ಬಂದಿಗಳು ಈ ಒಂದು ಕಡೆ ಈ ಹಿಂದೆನೆ ದೂರು ಕೊಟ್ಟಾಗ ಅದನ್ನ ಸರಿಪಡಿಸಿದ್ರೆ ಈ ಒಂದು ಏನ್ ದುರ್ಘಟನೆ ಇದೆ ಇದು ನಡೀತಾ ಇರ್ಲಿಲ್ಲ. ಒಂದು ಮಗುವಿನ ಬಾಲಕ ಏನ್ ಪ್ರಾಣ ಹೋಗ್ತಾ ಇರ್ಲಿಲ್ಲ. ಹಾಗಾಗಿ ನಿನ್ನೆ ನಡೆದಂತ ಘಟನೆಯಲ್ಲಿ ಬಾಲಕ ಈ ರೀತಿ ಒಂದು ಪ್ರಾಣ ಕಳ್ಕೊಂಡಿದ್ದು ದುರದೃಷ್ಟವಂತಾನೆ ಹೇಳ್ಬೋದು ರಾಹುಲ್. ರೈಟ್ ಸಮೀರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.